ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ ರಸಗೊಬ್ಬರ ತಯಾರಿಕಾ ಕಂಪನಿ ವತಿಯಿಂದ ತಾಲೂಕಿನ ಮೋಕಳಿ ಸಂತೆಮರೂರು ಪ್ರೌಢ ಹಾಗೂ ಮುತ್ತಿಗೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಿಸಲಾಯಿತು. ಅರಕಲಗೂಡು ತಾಲೂಕಿನ ಮೋಕಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಖಾನೆಯ ವಲಯ ವ್ಯವಸ್ಥಾಪಕ ಪ್ರಸನ್ನಕುಮಾರ್ ಮಾತನಾಡಿ, ರಸಗೊಬ್ಬರ ಕಾರ್ಖಾನೆಯಾದ ಎಂಸಿಎಫ್ ವರ್ಷಕ್ಕೆ 10 ಲಕ್ಷ ಟನ್ ರಸಗೊಬ್ಬರ ಉತ್ಪಾದನೆ ಮಾಡುತ್ತಿದೆ. ಕಂಪನಿಯು ತನ್ನ ಸಿಆರ್ಎಸ್ ಫಂಡ್ನಲ್ಲಿ ತಾಲೂಕಿನಲ್ಲಿ 3 ಶಾಲೆಗಳ 303 ವಿದ್ಯಾರ್ಥಿಗಳಿಗೆ ರು 9,000 ವೆಚ್ಚದ ಶಾಲಾ ಬ್ಯಾಗ್ ವಿತರಿಸಲಾಗಿದೆ ಎಂದರು. ನಮ್ಮ ಪ್ರಸನ್ನ ಕುಮಾರ್ ಅಂತ ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ ಲಿಮಿಟೆಡ್ ಒಂದು ರಸಗೊಬ್ಬರ ಕಾರ್ಖಾನೆ ಕೇಳ್ತಾರೆ. ಎಂಸಿಎಫ್ ಅಂದ್ರೆ ಮಂಗಳೂರು ಕೆಮಿಕಲ್ ಇದು ರಸಗೊಬ್ಬರ ಕಾರ್ಖಾನೆ. ಇದು ಮಂಗಳೂರಿದೆ. ಕರ್ನಾಟಕದ ಏಕೈಕ ರಸಗೊಬ್ಬರ ಕಾರ್ಖಾನೆ ಇದು ವರ್ಷಕ್ಕೆ ಒಟ್ಟು 10 ಲಕ್ಷ ಟನ್ನಷ್ಟು ಗೊಬ್ಬರವನ್ನು ಕೂಡ ಉತ್ಪಾದನೆ ಮಾಡಿ ರೈತರಿಗೆ, ನಿಮಗೆ ಗೊತ್ತಲ್ಲ, ಯೂರಿಯಾ, ಡಿಎಪಿ, 20 ಪೊಟಾಶ್ ಈ ಪದಾರ್ಥಗಳನ್ನ ರಾಜ್ಯಾದ್ಯಂತ ಶೇಕಡ 70% ಅಂತೂ ಕರ್ನಾಟಕಕ್ಕೆ ನಾವು ಸಪ್ಲೈ ಮಾಡ್ತೀವಿ. ಉಳಿದಂತ ಪರ್ಸೆಂಟೇಜ್ ಅನ್ನ ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಇದು ನಮ್ದು ಮೇನು ಕಾರ್ಯ. ಅದ್ರ ಜೊತೆಗೆ ಸಿಎಸ್ಆರ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದರ ಅಡಿಯಲ್ಲಿ ನಾವು ಎಲ್ಲಾ ಸರ್ಕಾರಿ ಶಾಲೆಗಳಿಗೆ, ಇಲ್ಲಾಂದ್ರೆ ಒಂದೊಂದು ಜಿಲ್ಲೆಯಲ್ಲಿ 3-4 ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಉಪಯೋಗ ಇರತಕ್ಕಂತಹ ಪರಿಕರಗಳು ಏನಂತಾರೆ, ಚೇರ್ ಬೇಕಾಗಬಹುದು, ಟೇಬಲ್ ಬೇಕಾಗಬಹುದು, ತಟ್ಟೆ ಲೋಟವನ್ನ ವಿತರಣೆ ಮಾಡ್ತಾ ಇರ್ತೇವೆ. ಈ ದಿನ ಈ ಒಂದು ಶಾಲೆಗೆ ನಾವು ನಮಗೆ ತಡವಾಗಿ ಗೊತ್ತಾಯಿತು. ನಮ್ಮ ಕೈಲಿ ಈ ವೇಳೆ ಸಂಸ್ಥೆಯ ವಲಯ ಉಪವ್ಯವಸ್ಥಾಪಕ ಪಿಎಂ ಪ್ರದೀಪ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್, ಮಾಜಿ ಉಪಾಧ್ಯಕ್ಷ ಈರರಾಜಯ್ಯ, ಕೃಷಿಕ ಸಮಾಜದ ನಿರ್ದೇಶಕ ಮುತ್ತಿಗೆ ಚಂದ್ರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.